ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ರೂಪಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಕೂಲಿಗೆ ರಜೆ ಇತ್ತಲ್ಲ, ಕನಕದಾಸರ ಜಯಂತಿ ಇರೋದ್ರಿಂದ ಸ್ಕೂಲಿಗೆ ರಜೆ ಇತ್ತು ಇವತ್ತು. ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಂಡು, ಮತ್ತು ವಾರ ಬೇರೆ ಅಲ್ವಾ, ಶನಿವಾರ ಬೇರೆ ಅಂದರೆ ವಾರ ಬೇರೆ ಮಾಡಬೇಕಿತ್ತು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು, ಅವ್ರು ಬರೋದು ಲೇಟ್ ಒಂದು ಸ್ವಲ್ಪ. ಅದಕ್ಕೆ ಮಧ್ಯಾಹ್ನ ಮೇಲೆ ಇಲ್ಲ ಸಂಜೆ ವಾರ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ಇವತ್ತೊಂದು ಸ್ವಲ್ಪ ಲೇಟಾಗೆ ನಿಧಾನಕ್ಕೆ ಕೆಲಸ ಮಾಡ್ಕೊತಿದ್ದೆ. ಅಡುಗೆ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡೋದಿತ್ತು. ರಾತ್ರಿ ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಬಿಟ್ಟಿದ್ದೆ, ಜೋಡಿಸಿರ್ಲಿಲ್ಲ. ಅದಕ್ಕೆ ಫಸ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ ಪಾತ್ರೆ ಎಲ್ಲ ಜೋಡಿಸ್ತಿದ್ದೀನಿ. ಮತ್ತು ಸ್ಟವ್ ಮ್ಯಾಗ್ಲವೆಲ್ಲ ತೆಗೆದ್ಬಿಟ್ಟು ಸ್ಟವ್ನೆಲ್ಲ ಉಚ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ರೊಟ್ಟಿ ಏನಕ್ಕಪ್ಪ ಅಂದರೆ, ಏನೇ ಅಡುಗೆ ಮಾಡ್ತಿದ್ರು ಒಗ್ಗರಣೆ ಎಲ್ಲ ಹಾಕಿದ್ರು ಅದು ಹೋಗಿ ಕಲ್ಲಿಗೆಲ್ಲ ಸಿಡಿತಿತ್ತು, ಮತ್ತು ಟೈಲ್ಸ್ ಎಲ್ಲ ಉಜ್ಜಿ ಸಾಕಾಗೋದು. ಅದಕ್ಕೋಸ್ಕರ ಈ ಥರ ಒಂದು ರೊಟ್ಟನ್ನ ಸ್ಟವ್ ಹಿಂದಕ್ಕೆ ಇಟ್ಕೊಂಡಿದ್ದೀನಿ. ಯಾವಾಗಲೂ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸ್ಟವ್ ಎಲ್ಲ ಒರೆಸ್ಕೊಂಡು ಹಂಗೆ ಕಿಟಕಿಗಳು ಕಂಬಿ ಎಲ್ಲ ನೀಟಾಗಿ ಒರೆಸ್ಕೊತಿದ್ದೆ. ನಮ್ಮನೆ ಪೂರ್ವಕ್ಕೆ ಬಾಗಿಲಿರೋದ್ರಿಂದ ಎದುರು ಬಿಸಿಲು ಹೊಡೆಯುತ್ತೆ, ಅಡುಗೆ ಮನೆಗೆ ಎದುರುಗಡೆನೇ ಹೊಡೆಯುತ್ತೆ ಬಿಸಿಲು. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೆಲಸ ಮಾಡ್ಕೊತಿದ್ದೆ. ಬಿಸಿಲು ಮುಖಕ್ಕೆ ಹೊಡಿತಿತ್ತು, ಅದಕ್ಕೋಸ್ಕರ ಕಿಟಕಿ ಎಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊತಿದ್ದೆ. ಎಷ್ಟು ಮನೆ ಕ್ಲೀನ್ ಮಾಡಿದ್ರು ಸಾಲಲ್ಲಲ್ವ, ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಗಲೀಜು ಆಗ್ತಾನೇ ಇರುತ್ತೆ. ಡೈಲಿ ಕ್ಲೀನ್ ಮಾಡಿದ್ರು ಅಷ್ಟೇ. ಅಡುಗೆ ತಿಂಡಿ ಮಾಡಿದ್ಮೇಲೆ ಮತ್ತೆ ಕ್ಲೀನ್ ಮಾಡಬೇಕು, ಮತ್ತು ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು. ಎಷ್ಟು ಮಾಡಿದ್ರು ಹೆಣ್ಮಕ್ಳು ಕೆಲಸ ಮಾತ್ರ ಮುಗಿಯಲ್ಲ. ಸಂದು ಮಾಡ್ತಿದ್ರು ಕೆಲಸ ಮಾಡ್ತಾನೆ ಇರಬೇಕು, ಅಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗಂತೂ. ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆಯೋಕ್ಕಾಕಿ. ಕರೆಂಟ್ ಬೇರೆ ಇರಲಿಲ್ಲ, ಕರೆಂಟು ಹೋಗಿ ಬಂದು ಮಾಡ್ತಿತ್ತು. ಅದಕ್ಕೋಸ್ಕರ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಣ, ಅಕಸ್ಮಾತ್ ಕರೆಂಟ್ ಹೋದೈತೆ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಟ್ಟಿರೋಣ. ಕರೆಂಟ್ ಬಂದಾಗ ಮಿಷಿನ್ ಆನ್ ಮಾಡ್ಬೋದಲ್ಲ, ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಫಸ್ಟ್ ಬಟ್ಟೆ ಹಾಕ್ಬಿಡೋಣ ಅಂತ ತೆಗಿತಿದ್ದೆ. ನನ್ನ ಮಕ್ಕಳಂತೂ ಬಟ್ಟೆಲಿ ಏನಾದರೂ ಒಂದು ಜೇಬಲ್ಲಿ ಇಕ್ಕೊಂಡೇ ಇಡ್ತಾರೆ, ಇಲ್ಲ ಪೆನ್ಸಿಲ್ಲು, ರಬ್ಬರು, ಎರೆಮೆಂಡರು ಏನಾದರೂ ಒಂದು ಆಟ ಸಾಮಾನು ಇಕ್ಕೊಂಡೇ ಇಡ್ತಾರೆ. ಅದಕ್ಕೆ ಅವರು ಬಟ್ಟೆ ಹಾಕ್ಬೇಕಾದ್ರೆ ಯಾವಾಗಲೂ ಜಾಬ್ಗಳನ್ನೆಲ್ಲ ಚೆಕ್ ಮಾಡಲೇಬೇಕು. ನಾನು ಹೆಂಗೆ ಚೆಕ್ ಮಾಡಿ ಹಾಕಿದ್ರು ಏನಾದರೂ ಒಂದು ವಾಷಿಂಗ್ ಮಿಷಿನ್ ಒಳಗೆ ಸಿಕ್ಕೇ ಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಅವ್ರ ಪ್ಯಾಂಟ್ ಜೇಬು ಮತ್ತು ಶರ್ಟಿನ ಜೇಬೆಲ್ಲ ಚೆಕ್ ಮಾಡಿ ಹಾಕ್ತಾಯಿದ್ದೀನಿ ನಿಧಾನಕ್ಕೆ. ಬಟ್ಟೆ ಇಲ್ಲ ಕಾಯಿನ್ ಏನಾರು ಇದ್ದುಬಿಟ್ರೆ ವಾಷಿಂಗ್ ಮಿಷಿನಲ್ಲಿ ಸಿಗಾಕೊಂಡ್ಬಿಡುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಧಾನಕ್ಕೆ ಆಗಲಿ ನೋಡಿಬಿಟ್ಟು ಹಾಕ್ತೀನಿ ನನ್ನ ಬಟ್ಟೆ. ಈಗ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದಾಯಿತು. ತಿಂಡಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ, ಚಪಾತಿ ಹಿಟ್ಟು ಕಲಸೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇವತ್ತೇನು ಬಾಕ್ಸಿಗೇನು ಪ್ಯಾಕ್ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಧಾನಕ್ಕೆ ತಿಂಡಿ ಮಾಡ್ತಿದ್ದೀನಿ. ಇಲ್ಲಾಂದರೆ ಇಷ್ಟೊತ್ತಿಗೆ ತಿಂಡಿ ಎಲ್ಲ ಆಗಿರಬೇಕಾಯಿತು. ಚಪಾತಿ ಹಿಟ್ಟು ಕಲಸಿಟ್ಬಿಟ್ರೆ ಅದು ನೆನ್ಕೊಳ್ಳೋದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಬೋದ್ವಲ್ಲ, ಅದಕ್ಕೋಸ್ಕರ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಇಡ್ತಿದ್ದೀನಿ. ನನ್ನ ಮಕ್ಕಳು ಆಟಾಡಕ್ಕೆ ಹೋಗೋರೆ, ಇನ್ನೂ ಬಂದಿಲ್ಲ. ರಜೆ ಇದ್ಬಿಟ್ರೆ ಅವ್ರ ಮನೇಲೇ ಇರಲ್ಲ, ಬರೀ ಆಟಾಡಕ್ಕೆ ಹೋಗ್ತಿರೋದಷ್ಟೇ, ಮನೆ ಅಂತ ಸೇರಲ್ಲ ಅವರು. ಅದಕ್ಕೆ ಅವ್ರು ಇಲ್ವಲ್ಲ ಹೆಂಗಿದ್ರು ಅಂತ ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಂತೂ ಈ ದಿವಾನ್ ಕಟ್ ಮೇಲೆ ಏನೇ ವಸ್ತು ತಗೊಂಡ್ರು ಈ ದಿವಾನ್ ಕಟ್ ಮೇಲೆ ಬಿಸಾಕ್ತಿರ್ತಾರೆ. ಮತ್ತು ನೆನ್ನೆ ಟ್ಯೂಷನ್ಗೆ ಹೋಗಿ ಬಂದು ನೋಡಿ, ಬುಕ್ಕು, ಜಾಮಿಟ್ರಿ ಬಾಕ್ಸ್ ಎಲ್ಲ ಇಲ್ಲೇ ಬಿಸಾಕವನೆ. ಅದೇ ಕ್ಲೀನ್ ಮಾಡೋದಾಗುತ್ತೆ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ, ಮನೆ ಅಂತೂ ಗಲೀಜು ಮಾಡ್ತಾನೆ ಇರ್ತಾರೆ. ನಾನು ಐಟಮ್ ಎಲ್ಲ ಎತ್ಕೊಂಡೋಗಿ ಇಕ್ತಿರ್ತೀನಿ, ಅವರು ಮತ್ತೆ ಅಲ್ಲೇ ಬಿಸಾಕ್ತಿರ್ತಾರೆ. ನಾನು ಸ್ಕೂಲಿಗೆ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳು ಮತ್ತು ಕಡಲೆಕಾಳು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಇಟ್ಟಿದ್ದೆ. ಸ್ಕೂಲಿಗೆ ರಜೆ ಇರೋದು ಮರ್ತು ಬಿಟ್ಟಿದ್ದೀನಿ. ಇವಾಗ ಅದರಲ್ಲೇ ಇನ್ನೇನು ಸೋಮವಾರ ತನಕ ಇರಲ್ವಲ್ಲ, ಅದಕ್ಕೆ ಚಪಾತಿಗೆ ಇದೇನು ಗ್ರೇವಿ ಥರ ಮಾಡ್ಕೊಳ್ಳೋಣ, ಕಡಲೆಕಾಳನ್ನ ಹೆಸರುಕಾಳನ್ನ ಬಳಸ್ಬಿಟ್ಟು ಅಂತ ನೋಡ್ರಿ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಈ ಥರ ಮಕ್ಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ ಒಂದು ಟೈಮ್ ನಾನು ಈ ಥರ ಕೊಡ್ತೀನಿ. ನಾನು ಸೋಮವಾರ ಸಂತೆಗೆ ಹೋಗಿರಲ್ಲ. ನಮ್ಮೂರ ಕಡೆ ತುರುವೇಕೆರೆಯಲ್ಲಿ ಸೋಮವಾರ ಸಂತೆ ನಡೆಯುತ್ತೆ. ಸೋಮವಾರ ಹೋಗಿರಲಿಲ್ಲ, ಅದಕ್ಕೆ ನಾನು ಟೊಮೊಟೊ ಎಲ್ಲ ಖಾಲಿ ಆಗಿತ್ತಲ್ಲ, ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ಮಾರ್ಕೊಂಡು ಬರ್ತಾರೆ ಆಂಟಿ, ಅವ್ರ ಹತ್ರನೇ ಟೊಮೊಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡೆ. ಇನ್ನೇನು ಮತ್ತೆ ನಾಡ್ದಲ್ಲೇ ಸೋಮವಾರ ಸಂತೆ ಇದೆಯಲ್ಲ, ತರಕಾರಿ ಎಲ್ಲ ಸಂತೆಲೇ ತಗೊಂಡ್ರಾಗುತ್ತೆ, ಎಲ್ಲಾದರೆ ರೇಟ್ ಕಮ್ಮಿ ಇರುತ್ತೆ. ಮನೆ ಹತ್ರ ಮಾರಕ್ಕೆ ಬಂದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡೆ. ಅದನ್ನೆಲ್ಲ ಎತ್ತಿಕ್ತಾಯಿದ್ದೀನಿ. ಫಸ್ಟು ಎಲ್ಲ ಎತ್ತಿಕೊಂಬಿಡೋಣ. ತಿಂಡಿ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರೆ ಬೇಗ ತಿಂಡಿ ಆಗಿಬಿಡುತ್ತೆ.
ಅದಕ್ಕೆ ಸೋಸಿಕೊಂಡ್ರೆ ಬೇಗ ತಿಂಡಿ ಮಾಡ್ಬೋದು, ಇಲ್ಲಾಂದರೆ ಅದೇ ಲೇಟ್ ಆಗಿಬಿಡುತ್ತೆ. ನಾನೆಲ್ಲ ಸೋಸ್ಬಿಟ್ಟು ನೀಟಾಗಿ ಇಕ್ಕೊತಾ ಇದ್ದೀನಿ. ಈ ಥರ ತೊಟ್ಟು ಬಿಡಿಸ್ಬಿಟ್ಟು ಹಾಕೊತೀನಿ. ಈ ಥರ ಹಾಕೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಎಷ್ಟು ದಿನ ಆದರೂ ಹಾಳಾಗಲ್ಲ. ತೊಟ್ಟಿಟ್ಬಿಟ್ರೆ ಬೇಗ ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ನಾನು ಈ ಥರ ನೋಡಿ ಈ ಥರ ತೊಟ್ಟನ್ನೆಲ್ಲ ತೆಗೆದ್ಬಿಟ್ಟು ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಇಕ್ಕೊತೀನಿ. ತುಂಬ ದಿನ ಇರುತ್ತೆ ಈ ಥರ ಹಾಕಿ ಇಕ್ಕೊಂಡ್ರೆ. ಈ ಥರ ಹಸಿರು ಮೆಣಸಿನ್ಕಾಯಿ ನಾನು ಬಾಕ್ಸಲ್ಲಿ ಹಾಕಿ ಇಕ್ಕೊತೀನಿ. ಈ ಥರ ಹಾಕಿ ಇಕ್ಕೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ. ಏನೋ ಹಸಿರು ಮೆಣಸಿನ್ಕಾಯಿ ಕೊಳ್ತೋಗಲ್ಲ. ಈ ಥರ ತೊಟ್ಟು ತೆಗ್ದಿಕೊಂಡ್ರೆ ತುಂಬ ದಿನ ಚೆನ್ನಾಗಿರುತ್ತೆ. ಈ ಥರ ನಾನು ಬಾಕ್ಸಿಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಈಗ ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಎತ್ತಿಕಾಯ್ತು. ಹಾಗೆ ಇದು ಚಪಾತಿಗೆ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಂಡು ಎತ್ತಿಕೊತಾ ಇದ್ದೀನಿ. ಈಗ ಕಾಳುಗಳನ್ನೆಲ್ಲ ಸ್ಟವ್ ಮೇಲೆ ಬೇಯಕ್ಕಿಕ್ಕೊಂಡು ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ತೊಳ್ಕೊತಿದ್ದೀನಿ. ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮತ್ತು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಕಾಳನ್ನ ಬೇಯಕ್ಕಿಕ್ಕೊಂಡಿದ್ದೀನಿ. ಕಾಳು ಬೇಯೋದ್ರೊಳಗೆ ನಾನು ಪಾತ್ರೆ ತೊಳ್ಕೊಂಬಿಡೋಣ ಅಂತ ಬಂದೆ. ಪಾತ್ರೆ ತೊಳೆದ್ರೆ ಅರ್ಧ ಕೆಲಸ ಆದಂಗೆ ನಮಗೆ. ಪಾತ್ರೆ ಇಟ್ಬಿಟ್ರೆ ಏನು ಕೆಲಸನೂ ಆಗಲ್ಲ. ಅದಕ್ಕೋಸ್ಕರ ಫಸ್ಟು ಪಾತ್ರೆ ತೊಳ್ಕೊಂಬಿಡೋಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ. ತಿಂಡಿ ಮಾಡೋಣ, ಚಪಾತಿ ಎಲ್ಲ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಫಸ್ಟ್ ಪಾತ್ರೆ ಕಾಯ್ತೀನಿ. ಮಕ್ಕಳು ಸ್ಕೂಲಿಗೆ ರಜೆ ಇದ್ಬಿಟ್ರೆ ಬರೀ ಸಂದು ಕೆಲಸ ಮಾಡೋದೇ ಆಗುತ್ತೆ. ಸ್ಕೂಲ್ ಇಟ್ಬಿಟ್ರೆ ಸ್ಕೂಲ್ಗೆ ಹೋಗೋ ಕೆಲಸ ಮುಗಿಸ್ಕೊಂತೀವಿ. ಸ್ಕೂಲ್ ಇಲ್ಲಾಂದರೆ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಸೋಂಬೇರಿತನ ಬಂದ್ಬಿಡುತ್ತೆ ಮಾಮೂಲಿ. ಸ್ಕೂಲ್ ಇದ್ದರೆ ಅವರು ಸ್ಕೂಲ್ಗೆ ಹೋಗೋದಕ್ಕೆ ಎಲ್ಲ ಕೆಲಸ ಮುಗಿಸ್ಬೋದಲ್ಲಪ್ಪ ಅಂತ ಹೇಳ್ಬಿಟ್ಟು ಬೇಗ ಸ್ಕೂಲಿಗೆ ಹೋಗೋದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ಬೇಗ ಎದ್ಬಿಟ್ಟು. ಅದೇ ಸ್ಕೂಲಿಗೆ ರಜೆ ಇಲ್ಲಾಂದರೆ ಸ್ಕೂಲಿಗೆ ರಜೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೋಂಬೇರಿತನ ಮಾಡ್ತಿದ್ದೀನಿ ಇವತ್ತು. ನಮ್ಮನೇಲಿರೋದು 4 ಜನ, ನಾವು ಮತ್ತು ನಮ್ಮ ಹಸ್ಬೆಂಡು 2 ಮಕ್ಕಳು ಅಷ್ಟೇ. ಆದರೂ ಎಷ್ಟು ಪಾತ್ರೆ ತೊಳೆದ್ರೂ ಪಾತ್ರೆ ಬೀಳ್ತಾನೆ ಇರ್ತವೆ. ಎಷ್ಟೇ ಜನ ಇದ್ದರೂ ಆ ಪಾತ್ರೆ ಆಗ್ತಾನೆ ಇರ್ತಾವಲ್ವ. ಎಷ್ಟು ಪಾತ್ರೆ ತೊಳೆದ್ರೂ ನೈಟೆಲ್ಲ ಊಟ ಮಾಡಿ ತೊಳೆದಿಟ್ಟಿರ್ತೀವಿ. ಬೆಳಗ್ಗೆ ಮತ್ತೆ ತಿಂಡಿ ಮಾಡಿದಾಗ ಅದೇ ಪಾತ್ರೆ ಆಗುತ್ತೆ. ತಿಂಡಿ ಆಯ್ತಾ? ಇನ್ನು ಎಷ್ಟೊತ್ತಾಯ್ತು ತಿಂಡಿನೇ ಮಾಡಿಲ್ಲ? ಇವಾಗ ಮಾಡ್ತೀನಿ ಅಂತಪ್ಪ. ಸ್ಕೂಲಿಗೆ ರಜೆ ಇದ್ದಲ್ವ, ಅದಕ್ಕೆ ಲೇಟಾಗಿ ಮಾಡ್ತೀನಿ. ಆಯ್ತು. ಪಾತ್ರೆ ಎಲ್ಲ ತೊಳೆದಿದ್ದು ಮುಗೀತು. ಪಾತ್ರೆ ತೊಳೆದಾದ್ಮೇಲೆ ಏನಪ್ಪ ಕೆಲಸ ಅಂದರೆ, ಇಲ್ಲಿ ಶೆಲ್ಫ್ ಹತ್ರ ಯಾವುದೋ ಕಟ್ಟೆ ಏನೂ ಕಟ್ಸಿಲ್ಲ. ಅದಕ್ಕೋಸ್ಕರ ಪಾತ್ರೆ ತೊಳೆದಿದ್ದು ನೀರೆಲ್ಲ ಫುಲ್ಲು ಕೆಳಗಡೆ ಬಂದುಬಿಡುತ್ತೆ. ಇದು ನಾವು ಮನೆ ರೆಂಟಿಗಿರೋದು. ಎಲ್ಲ ಮನೆಯೂ ಒಂದೇ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ಎಷ್ಟು ಪಾತ್ರೆ ತೊಳೆದ್ರೂ ನೀರೆಲ್ಲ ಕೆಳಗಡೆ ಬರುತ್ತೆ. ಎಲ್ಲ ಸಿಂಕೆಲ್ಲ ನೀಟಾಗಿ ಒರೆಸ್ಕೊಂತಾನೆ ಇರಬೇಕು. ಅಡುಗೆ ಮನೆ ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ನಾನು ಹೆಂಗೆ ತೊಳೆಯೋಕೆ ಹೋದ್ರೂ ಪಾತ್ರೆ ತೊಳೆದ್ಬಿಟ್ರೆ ಅಡುಗೆ ಮನೆ ಫುಲ್ ಗಲೀಜಾಗ್ಬಿಡುತ್ತೆ. ಮಾತ್ರ ಕ್ಲೀನ್ ಮಾಡೋದು ಮಾತ್ರ ಬಿಡಲ್ಲ. ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಟೈಲ್ಸ್ ಎಲ್ಲ ಒರೆಸ್ಕೊಳೋದು ಅದನ್ನು ಮಾತ್ರ ಬಿಡಲ್ಲ. ಅಡುಗೆ ಮನೆ ಕ್ಲೀನಾಗಿದ್ದರೆ ಎಲ್ಲ ಕೆಲಸ ಮಾಡೋಕ್ಕೂ ಚೆನ್ನಾಗಿ ಮನಸ್ಸು ಬರುತ್ತೆ. ಇಲ್ಲ ಅಂದರೆ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂತಂದರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ. ಅದಕ್ಕೋಸ್ಕರ ಅಡುಗೆ ಮನೆ ಕ್ಲೀನಾಗಿ ಇಕ್ಕೊಬೇಕು ಯಾವಾಗಲೂ. ಪಾತ್ರೆ ಎಲ್ಲ ತೊಳೆದು ಮುಗೀತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಾದ್ಮೇಲೆ ನೆಲ ನಾನು ಡೈಲಿ ಒರೆಸ್ತೀನಿ. ಯಾಕೆಂದರೆ ನಮ್ಮ ಬಿಲ್ಡಿಂಗಲ್ಲಿ ಇರೋ ಮನೆಗಳಿಗೆಲ್ಲ ವೈಟ್ ಟೈಲ್ಸೇ ಹಾಕ್ಸಿದ್ದಾರೆ. ಅದಕ್ಕೋಸ್ಕರ ಮನೆ ಫುಲ್ ಗಲೀಜಾಗಿರುತ್ತೆ. ಕಸ ಗುಡಿಸಾದ್ಮೇಲೆ ಒಂದು ಸಲ ನೆಲ ಒರೆಸಿದ್ರೆ ಸಮಾಧಾನ. ಆದರೆ ನೆಲ ಒರೆಸಿ ಒಂದು 5ರಿಂದ 10 ನಿಮಿಷ ಇಲ್ಲ ಒಂದು 1/4 ಗಂಟೆ ನನ್ನ ಮಕ್ಕಳು ಮನೆಗೆ ಬರೋವರೆಗೂ ಮಾತ್ರ ಮನೆ ಚೆನ್ನಾಗಿರುತ್ತೆ. ಆಮೇಲೆ ಮಾಮೂಲಿ ನಾನು ಏನೇನು ಎತ್ತಿಕ್ಕಿದ್ನೋ ಮತ್ತೆ ಅಲ್ಲಲ್ಲೇ ಹೋಗಿ ಮತ್ತೆ ಬಿಸಾಕ್ತಿರ್ತಾರೆ. ಮತ್ತು ಈಗ ಕಸ ಎಲ್ಲ ಗುಡಿಸಾದ್ಮೇಲೆ ಅಡುಗೆ ಮನೆಯಲ್ಲಿ ನೀರೆಲ್ಲ ಬಂದಿತ್ತು, ಪಾತ್ರೆ ತೊಳೆದಿದ್ನಲ್ಲ, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೆ ನಡುಮನೆಯೂ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಿ ಇವಾಗ ಇಷ್ಟೊತ್ತಾಯಿತು. ಫುಲ್ ಮನೆ ಕ್ಲೀನ್ ಮಾಡೋದಷ್ಟೊತ್ತಿಗೆ ನಮ್ಮದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರೂ ಮನೆ ತುಂಬ ಗಲೀಜಾಗುತ್ತೆ. ಒಂದು ಕಾಫಿ ಕುಡೀಲಿ, ಊಟ ಮಾಡಲಿ, ಮತ್ತು ಮಕ್ಕಳಂತರೂ ಮನೇಲಿದ್ರಂತೂ ತುಂಬ ಮನೆ ಗಲೀಜಾಗಿಬಿಡುತ್ತೆ. ಯಾವಾಗಲೂ ನಾನು ಒರೆಸೋದೇ ಆಗಿಬಿಡುತ್ತೆ.
ಫುಲ್ಲು ನೋಡಿ ಮನೆ ಫುಲ್ಲು ವೈಟ್ ಟೈಲ್ಸೇ ಹಾಕ್ಬಿಟ್ಟಿದ್ದಾರೆ, ಎಲ್ಲದನ್ನು ವೈಟ್ ಕಲ್ಲೇ ಹಾಕ್ಬಿಟ್ಟಿದ್ದಾರೆ. ಮತ್ತು ಹೋಗ್ಲಿ ಬಿಡಪ್ಪ ಅಂತಂದರೆ ಕಿಚನ್ಗೂ ಸಹ ವೈಟ್ ಟೈಲ್ಸೇ ನೋಡಿ, ಫುಲ್ಲು ಕಿಚನ್ಗೆ ಎಲ್ಲದೆಲ್ಲವೂ ವೈಟ್ ಟೈಲ್ಸೇ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಪಾತ್ರೆ ತೊಳೆದ್ರಂತೂ ಫುಲ್ಲು ಗಲೀಜಾಗ್ಬಿಡುತ್ತೆ ನೀರು, ಅಂದರೆ ಅದರಲ್ಲದಲ್ಲೇ ಇದು ಬೋರ್ ನೀರು ಆಗಿರೋದ್ರಿಂದ ಪಾತ್ರೆ ತೊಳೆದ್ರೆ ಪಾತ್ರೆಲೆಲ್ಲ ವೈಟು ಕರೆ ಹಂಗೆ ಉಳ್ಕೊಂಬಿಡುತ್ತೆ. ಈಗ ಎಲ್ಲ ಕೆಲಸ ಮುಗೀತು. ಇವಾಗ ಗ್ರೇವಿಗೆ ಒಂದು ಸ್ವಲ್ಪ ಖಾರ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡು ಅದನ್ನೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಒಗ್ಗರಣೆ ಹಾಕ್ಕೊಂಬಿಟ್ಟು ಇನ್ನೊಂದು ಕಡೆ ಸ್ಟವ್ ಮೇಲೆ ಪಾನ್ ಇಕ್ಕೊಂಡು ಚಪಾತಿ ಅರಿಯೋಣಂತ ಅಲ್ಲೇ ತಿಂಡಿಗೆ 10:30 11 ಗಂಟೆ ಆಗಿಬಿಟ್ಟಿದೆ. ಮಕ್ಕಳೆಲ್ಲ ಇನ್ನೂ ತಿಂಡಿ ಮಾಡಿಲ್ವೇನಮ್ಮ ಅಂತ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಬೇಗ ತಿಂಡಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಪಲ್ಯ ಒಗ್ಗರಣೆ ಮಾಡಿಕೊಂಡು ಇನ್ನೊಂದು ಕಡೆ ಚಪಾತಿ ಹರ್ಕೊಂಡು ಬೇಯಿಸ್ಕೊಡ್ತಾ ಇದ್ದೀನಿ. ಈಗ ಹೆಸ್ರು ಕಾಳು ಮತ್ತು ಕಡಲೆಕಾಳದ್ದು ಗ್ರೇವಿನೂ ರೆಡಿ ಐತೆ. ಈ ರೆಸಿಪಿ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಈಗ ಚಪಾತಿ ಒಂದು ಕಡೆ ಪಾನ್ ಇಕ್ಕೊಂಡು ಚಪಾತಿನೆಲ್ಲ ಬೇಯಿಸ್ಬಿಟ್ಟು ತಿಂಡಿಗೆ ಟೈಮ್ ಆಗಿತ್ತಲ್ಲ, ಮಕ್ಕಳು ಬಂದು ಕೂತಿದ್ದಾರೆ, ಅವ್ರಿಗೂ ಸಹ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ತಿನ್ನೋಕೆ ಕುತ್ಕೊತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.